పాగోడ తాలూకాలోని ఈరోజు చిత్రదుర్గం లోక్సభ అభ్యర్థి చంద్రపు తరపున విరుపసముద్రం, వెంకటాపురం, దొంతమేరి, రాజవంతి గ్రామంలో మాజీ మంత్రి వెంకటరమణప్ప, బ్లాక్ కాంగ్రెస్ గ్రామాంతర అధ్యక్షులు రామంజనప్ప, యూత్ ఉపాధ్యక్షులు సిఎల్ మణి, రంజిత్, ఈశ్వర్, లింగమయ్య ప్రచారంలో కార్యకర్తలు తదితరులు పాల్గొన్నారు. వెంకటాపుರ ಗ್ರಾಮದ ಎಲ್ಲ ಮತ ಬಾಂಧವರೇ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಅಧ್ಯಕ್ಷರೇ, ಎಲ್ಲ ಮುಖಂಡರೇ, ಈಗೀಗಲೇ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಲೋಕಸಭಾ ಚುನಾವಣೆ ಬಂದಿದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಚಂದ್ರಪ್ಪನವರು ನಿಂತಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಏನು ಶಿವಕುಮಾರ್ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, 5 ಗ್ಯಾರಂಟಿಗಳನ್ನ ಇವತ್ತು ಈಡೇರಿಸಿದ್ದಾರೆ. ಎಲ್ಲರಿಗೂ ಕೂಡ ಇವತ್ತು ಬಿಜೆಪಿಯವರು, ಜೆಡಿಎಸ್ನವರು ಸುಳ್ಳು ಪ್ರಚಾರ ಮಾಡ್ತಾರೆ. 5 ಗ್ಯಾರಂಟಿಗಳು ಬರೋದಿಲ್ಲ, ನಿಂತೋಗ್ತವೆ ಅಂತ. 5 ಗ್ಯಾರಂಟಿಗಳು 5 ವರ್ಷ ಯಾರಿಂದ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಬಿಜೆಪಿಯವರು ಏನನ್ನ ಬಂದರೆ ಗ್ಯಾರಂಟಿಗಳು ಕಿತ್ತಾಕ್ತಾರೆ. ನಮ್ಮದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ 5 ಗ್ಯಾರಂಟಿ ಯಾರಿಂದ ಕೇಳಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲರಿಗೂ ಕೂಡ ಏನಮ್ಮ ನಿಮಗೆಲ್ಲ 2,000 ರೂಪಾಯಿ ಬರ್ತಿಲ್ವ? వస్తుందా లేదా? ఫ్రీగా బస్సులో పోతారు లేదా? ఫ్రీ కరెంటు మేము ದುಡ್ಡು ಇರ್ತಾವೆ ತಾನೆ. ಇಷ್ಟೊಂದು ನುಡಿದಂತೆ ನಡೀತಕ್ಕಂಥ ಸರ್ಕಾರ ಯಾವುದನ್ನ ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರ ಬರೀ ಸುಳ್ಳು ಹೇಳಿಕೊಂಡು ಓಡಾಡೋದು ಬಿಟ್ಟರೆ ಏನೇನೂ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು JDSನವರು ಏನು ಮಾಡಿದ್ದಾರೆ ಅಂತ. ದೇವೇಗೌಡ, ಕುಮಾರಸ್ವಾಮಿ ಬರೀ ಸುಳ್ಳು ಹೇಳಿಕೊಂಡು ಭರವಸೆಗಳನ್ನು ಕೊಟ್ಟು ಓಡಾಡಿದ್ರು. ಮೊನ್ನೆ ಚುನಾವಣೆಯಲ್ಲಿ ಅವರಿಗೆ ಬುದ್ಧಿ ಕಲಿಸಿದ್ದಾರೆ ಜನ. ಕೇವಲ ಮಾಜಿ ಮುಖ್ಯಮಂತ್ರಿ ಇದ್ದಂಥವ್ರು, ಅವರಪ್ಪ ಪ್ರಧಾನಮಂತ್ರಿ ಆದಂಥವ್ರು, ಅವರ ಪಾರ್ಟಿಗೆ ಎಷ್ಟು ಸೀಟ್ ಬರಬೇಕು ಸ್ವಾಮಿ? ಕೇವಲ 19 ಸೀಟ್ ಬಂದಿದೆ ಅಸೆಂಬ್ಲಿ ಎಲೆಕ್ಷನ್. ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಇಲ್ಲಿ ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು, ತಾಯಂದಿರೇ, ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇವತ್ತು ಚಿತ್ರದುರ್ಗ ಲೋಕಸಭಾ ಚುನಾವಣೆಯನ್ನ 26ನೇ ತಾರೀಕು ನಡೀತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತಮ್ಮಲ್ಲಿ ಈ ಭಾಗದ ಲೋಕಸಭಾ ಸದಸ್ಯರಾದಂಥ BN ಚಂದ್ರಪ್ಪನವರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ದಾರೆ. ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಪರವಾಗಿ ನಿಂತಿರ್ತಕ್ಕಂಥ ಸರ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ಹೆಣ್ಣು ಮಕ್ಕಳಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ ಬರುತ್ತಾ? ಫ್ರೀ ಬಸ್ ಫ್ರೀ ಬಸ್ ಫ್ರೀ ಬೇಕು, ಸೆಟ್ ಫ್ರೀ ಬರ್ತಾರೆ. ಐದು ಗ್ಯಾರಂಟಿಯನ್ನ ಏನು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು ಅವರಂತೆ ನಡ್ಕೊಂಡಿದ್ದಾರೆ. JDSನವರಾಗಲಿ BJPನವರಾಗಲಿ ಏನೋ ಅವರು ಬಡವರ ಪರವಾಗಿ ಏನು ಕಾರ್ಯಕ್ರಮ ಹಾಕಿಲ್ಲ.
ಬಡವರ ಪರವಾಗಿ ಏನೇನೋ ಅವರು ಸಹಾಯನೂ ಮಾಡಿಲ್ಲ. ಇವತ್ತು ಬಂದು ಬಿಜೆಪಿಗೆ ಓಟ್ ಹಾಕಿ JDSನವರು ಬಿಜೆಪಿ ಸೇರ್ಕೊಂಡಿದ್ದಾರೆ. ಅವರು ಉಳಿಗಾಲ ಇಲ್ಲ, ಅಲ್ಲಿ ನಿಂತ್ಕೊಳ್ಳೋಕೆ ಅವಕಾಶನೇ ಇಲ್ಲ. JDSನವರು ಈ ಎಲೆಕ್ಷನ್ಗೆ ಮುಕ್ತಾಯ ಕ್ಲೋಸ್ ಆಗುತ್ತೆ JDS. ಯಾಕಂತಂದ್ರೆ ಇವತ್ತು JDSನವರು ನಮ್ಮ ಪಕ್ಷ ಸಿದ್ಧಾಂತ ಹೇಳ್ತಾ ಇದ್ದಾರೆ. ಅವರು ಕೇವಲ 3 ಜನ ಬಿಟ್ಟಿದ್ದಾರೆ. ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಕೋಲಾರದಲ್ಲಿ ಒಬ್ಬರು, 3 ಮಾತ್ರ ನಿಂತಿದ್ದಾರೆ ಅಷ್ಟೇ. ಯಾರು ನಿಂತಿಲ್ಲ. ಅವ್ರ ಕ್ಯಾಂಡಿಡೇಟೇ ಇಲ್ಲ JDSನವರಿಗೆ. ಇವತ್ತು ಬಿಜೆಪಿ ಕಡೆ ಸೇರ್ಕೊಂಡಿದ್ದಾರೆ. ಇಷ್ಟದ JDS ವೋಟ್ ಕೊಡಿ ಅಂತ ಕೇಳ್ತಿದ್ದರು, ಇವತ್ತು ಬಿಜೆಪಿ ವೋಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ JDS. ಈ ಬಿಜೆಪಿಯವರು ಅಂತೂ ಇಲ್ಲವೇ ಇಲ್ಲ ಬಿಡೋರು. ಮೋದಿ ಏನಾದರೂ ಹೇಳಿರೋದು ಒಂದು ಉಳಿಸ್ಕೊಂಡಿದ್ದಾರ? ಇಲ್ಲವೇ ಇಲ್ಲ. ಹಿಂದೆ ಹೇಳಿದ್ರು ಮೋದಿಯವರು, ಬಡವರಿಗೆ 0 ಅಕೌಂಟ್ಗೆ 15,000 ಹಣವನ್ನು ಹಾಕ್ತೀನಿ, 15 ಪೈಸೆ ಹಾಕಿಲ್ಲ. 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂದ್ರೆ ಒಬ್ಬರಿಗೂ ಕೊಡ್ತೀವಿ ಇಲ್ಲ. ಬರೇ ಸುಳ್ಳು ಹೇಳ್ಕೊಂಡು ಮೋದಿ ಓಡಾಡ್ತಾರೆ. ಎಲ್ಲಿ ಕೂಡ ಮೋದಿ ವಾಸನೆ ಇಲ್ಲ. ಮೋದಿ ಬರೀ ಸುಳ್ಳು ಹೇಳ್ಕೊಂಡು ಓಡಾಡುದು. ಏನ್ ಬಡವರ ಪರವಾಗಿ ಏನು ಹಾಕಿದ್ದಾರೆ? ಬಡವರ ಪರವಾಗಿ ಏನೇನು ಮಾಡಿಲ್ಲ, ಏನು ಮಾಡೇ ಇಲ್ಲ ಬಡವರ ಪರವಾಗಿ. ಅವರೆಲ್ಲ ಶ್ರೀಮಂತರ ಪರ, ಭಾರಿ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಅವರು ಮಾತ್ರ ಸಹಾಯ ಮಾಡ್ತಾರೆ ಮೋದಿ. ಇವತ್ತಿನವರೆಗೂ ಮೋದಿ ಬಡವರ ಪರವಾಗಿ ಏನೇನಿಲ್ಲ. ಅದರಿಂದ ತಾವೆಲ್ಲರೂ ಕೂಡ ಶುಕ್ರವಾರ 26ನೇ ತಾರೀಕು ನಡೆಯತಕ್ಕಂಥ ಚುನಾವಣೆಯಲ್ಲಿ ನಿಮ್ಮದು ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ, ಹಸ್ತದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಕುಳಿತು ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಒಂದು ನಾನು 2 ಮಾತು ಹೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.